ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ನಮ್ಮ ರಾಜ್ ಪುನೀತೋತ್ಸವ ಮತ್ತು ಈ ಅಭಿನಂದನಾ ಕಾರ್ಯಕ್ರಮನ ಏರ್ಪಡಿಸಿ ತುಂಬ ನಮ್ಮ ಯಜಮಾನರು 97ನೇ ವರ್ಷದ ಹುಟ್ಟಿದಹಬ್ಬದ ಸಮಯದಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಿ ಮತ್ತು ಈ ಸಂಗೀತ ಸಂಜೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ತುಂಬ ಖುಷಿಯಾಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಚೆನ್ನಾಗಿ ಆಡುವಂಥ ಮಕ್ಕಳು, ದೊಡ್ಡವರು, ಚಿಕ್ಕವರು ಅಂದೇ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ದೀರಾ. ಒಳ್ಳೊಳ್ಳೆ ಉತ್ತಮ ಗಾಯಕರನ್ನು ಮುಂದೆ ತರುವಂಥ ಒಂದು ಒಳ್ಳೆಯ ಕೆಲಸ ತಾವು ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಚಿತ್ರರಂಗದ ಅಮ್ಮ ಗಿರ್ಜಮ್ಮ ಬಂದಿದ್ದಾರೆ, ಮತ್ತು ಸುಂದರಣ್ಣ ಅವರು ಬಂದಿದ್ದಾರೆ, ಶಶಿಧರ್ ಹೊಸಕೋಟೆ ಅವರು ಬಂದಿದ್ದಾರೆ, ಅನುಪ್ರಭಾಕರ್ ಬಂದಿದ್ದಾರೆ, ಅವ್ರ ಮನೆಯವರ ಯಜಮಾನರು ಬಂದಿದ್ದಾರೆ. ತುಂಬ ಸಂತೋಷ ಆಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಿಂಫೋನಿ ಶಿವ ಅವರು ಈ ಒಂದು ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಜೊತೆಯಲ್ಲಿ ನಮ್ಮ ಅನಂತಣ್ಣ ಅಂತ ನಾನು ಕರೆಯೋದವ್ರನ್ನ, ಅವರು ಕೂಡ ಬಂದು ಕೇಳಿಕೊಂಡಾಗ ಈ ಕಾರ್ಯಕ್ರಮ ತಾವು ಬರಬೇಕು ಅಂದಾಗ ನಾನು ಸಂತೋಷದಿಂದ ಒಪ್ಪಿಕೊಂಡು ಮತ್ತು ನನ್ನ ಶ್ರೀಮತಿಯವರ ಲಕ್ಷ್ಮಿ ಈ ಜಾಗಕ್ಕೆ ಬಂದಿದ್ದೀವಿ. ಜೊತೆಲಿ ನನ್ನ ಮಗ ಕೂಡ ಬಂದಿದ್ದಾನೆ. ಹಾಗೆ ತುಂಬ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲರಿಗೂ ಒಂದು ಖುಷಿ ಕೊಡುವಂಥ ಕೆಲಸವನ್ನು ತಾವು ಮಾಡಿದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ ಪುನೀತೋತ್ಸವದ ಅವರ ನೆನಪಿನ ಒಂದು ಸಮಯವನ್ನು ತಾವು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೋವಂಥ ಒಂದು ಸದಾವಕಾಶ ತಾವು ಕಲ್ಪಿಸ್ಕೊಟ್ಟಿದ್ದೀರಿ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.